ಇಸ್ರೇಲ್ ತಾವು ಹೇಳಿದ ಕೇಳುವಂಥ ಒಂದು ದೇಶ ಅಂತ ತಿಳ್ಕೊಂಡು ಟ್ರಂಪ್ ಅವರು ಇರಾನ್ ಜೊತೆ ಕದನಕ್ಕೆ ಇಳಿದೇ ಬಿಟ್ಟರು. ಮತ್ತು ಇಡೀ ವಿಶ್ವನೂ ಇವರು ಸೂಪರ್ ಪವರ್ಗೆ ಒಪ್ಪಿಗೆ ಕೊಟ್ಟಂಗೆ ಆಗಿ ಹೋಗ್ಬಿಟ್ಟಿತ್ತು. ಇನ್ನೇನಿಲ್ಲಪ್ಪ ನಮ್ಮದೆಲ್ಲ ಅಂತ. ಅದಕ್ಕೆಲ್ಲ ಸಾಕ್ಷಿ, ದೊಡ್ಡ ಸಾಕ್ಷಿ ದೊಡ್ಡ ದೇಶದ ಮೋದಿಜಿಯವರು ಏನೋ ಟೀಕೆ ಮಾಡಿದರು. ಮೋದಿಯವರು ಏನೋ ಟ್ಯಾರಿಫ್ ಹೆಚ್ಚು ಮಾಡಿದ್ರು, ಯಾವುದೇ ಮಾತಿಲ್ಲ. ಅದರಲ್ಲೂ ನೆಹರೂರನ್ನು ಟೀಕೆ ಮಾಡುವಂಥ ನಮ್ಮ BJPಗರು ಮೋದಿಯವರು ಇಲ್ಲ ಏನೋ ಸ್ವಲ್ಪ ದಿನ ಯುದ್ಧ ಮಾಡಿದ್ರೆ ಲಾಹೋರ್ ನಮ್ಮದು ಇರ್ತಿತ್ತು ಅಂತ ಹೇಳುವಂಥ ಮೋದಿಯವರು ಈ ಸಲ ಸ್ವತಃ ಆಕ್ಯುಪೈಡ್ ಪಾಕಿಸ್ತಾನ ತಮ್ಮ ಕೈಗೆ ಬರುವ ಎಲ್ಲ ಸಾಧ್ಯತೆಗಳಿತ್ತು. ಯಾಕಂದರೆ ಆಪರೇಷನ್ ಸಿಂಧೂರ್ ಯಶಸ್ವಿ ಆಗ್ಯದ ನಮ್ಮನ್ನು ತಿಳ್ಕೊಳ್ಳೋಂಥ ಮೋದಿಯವರು ಏಕಾಏಕಿ ಯುದ್ಧ ನಿಲ್ಲಿಸ್ಬಿಟ್ರು. ಎದಕ್ಕೆ? ಟ್ರಂಪ್ ಕಾರಣಕ್ಕೆ. ಟ್ರಂಪ್ ಹೇಳಿದರು ನನ್ನಿಂದ ನಿಂತದು ಯುದ್ಧ ಅಂತ. ಅದಕ್ಕೂ ಉತ್ತರ ಇವತ್ತಿಗೂ ಕೊಟ್ಟಿಲ್ಲ ಅವರು ಒಮ್ಮೆಲ್ಲ ನೂರಾರು ಸಲ ಮಾತನ್ನು ಹೇಳಿದರು. ಇಂಥ ವೀಕ್ ಇದ್ದಂಥ ನಮ್ಮ ಪ್ರಧಾನಿಯವರ ಮಾತಿನಿಂದ ಉತ್ತೇಜಿತರಾದರು. ಜೊತೆಗೆ ಅದಕ್ಕಿಂತಲೂ ಹೆಚ್ಚಿಂದು ವೆನೆಜುಲಾದಲ್ಲೇ ಒಬ್ಬ ಅಲ್ಲಿಯ ಚೀಫ್ ಹೆಡ್ ಅಧ್ಯಕ್ಷರನ್ನ ಒಂದೇನೋ ವ್ಯಕ್ತಿಯನ್ನು ಹಿಡ್ಕೊಂಡು, ಯಾವುದೋ ಒಂದು ವ್ಯಕ್ತಿ ಹಿಡ್ಕೊಂಡು ಹೋದಂಗೆ ಹೋಗಿ ಇಡೀ ವೆನೆಜುಲಾ ಅಂತ ಕೈ ತೆಗೆದುಕೊಂಡಿದ್ದು. ಯಾಕಂದ್ರೆ ಜಗದ 28% ಆಯಿಲಲ್ಲಿ ಉತ್ಪಾದನೆ ಆಗುವಂಥದ್ದು. ಅದಕ್ಕಿಂತ ಹೆಚ್ಚಿಗೆ ಗ್ರೀನ್ಲ್ಯಾಂಡ್ ಹೊಡ್ಕೋಬೇಕಂತಂದಾಗ ಅದಕ್ಕೆ ನಮ್ಮ ನ್ಯಾಟೋದವ್ರು ವಿರೋಧ ಮಾಡಿದಾಗ, ಅಂದರೆ ಯುರೋಪಿಯನ್ ಯೂನಿಯನ್ ವಿರೋಧ ಮಾಡಿದಾಗ ನಾನು ತೆಗೆದುಕೊಳ್ತೀನಿ ಅಂತ ಅವ್ರ ಮೇಲೆ ಧಮಕಿ ಕೊಟ್ಟಿದ್ದು. ಇವೆಲ್ಲ ಕಾರಣಗಳಿಗೆ ಇವತ್ತು ಅಮೇರಿಕಾ ಎಲ್ಲರನ್ನೂ ಕೇಳ್ತಾ ಇದೆ. ಇವತ್ತು ಅಮೇರಿಕ ಪರಿಸ್ಥಿತಿ ಹೇಗಾಗಿದೆಪ್ಪ, ಇರಾನ್ ಜೊತೆ ಯುದ್ಧದಲ್ಲೇ ಕರೆದ ಜಗಳ ತೆಗೆದು ಬಡಿಸ್ಕೊಂಡಂಗೆ ಆಗ್ಲಿಕ್ಕೆ ಹತ್ತದ. ಯಾಕಂದ್ರೆ ಇರಾನ ತನ್ನಷ್ಟು ನಾವು ಹೋಗ್ತಾ ಇತ್ತು, ಅದಕ್ಕೂ ಭಯ ಇತ್ತು ಅಮೇರಿಕದ ಬಗ್ಗೆ. ಬೆಳಪ ಅದೇನು ಭಾಳ ಬಲಿಷ್ಠ ದೇಶ, ನಮಗೇನು ಮಾಡೋದು ಅಂತೇಳಿ ಆ ಬಲಿಷ್ಠ ಚಿಂತನೆಗಳ ಮೇಲೆ ಬಂದು ಬೀಳ್ತದೆ ಅಂತ ತಿಳ್ಕೊಂಡು IRGC ಅನ್ನುವಂಥ ಇಸ್ಲಾಮಿಕ್ ನಿಮ್ಗೆ ಗೊತ್ತದ ರೆವಲ್ಯೂಷನರಿ